ಮತ್ತು ರಾಮಣ್ಣವ್ರೆ, ನಿಮ್ಮಲ್ಲೆಲ್ಲ ಈಗ ಬೈತಾ ಇರ್ತಾರಂತಲ್ಲ, ರಾಮಣ್ಣ ಎಲ್ಲೋದ್ನೇನೋ ಕೆಲ್ಸಕ್ಕೆ ಬಂದಿಲ್ಲ ಹಂಗೆ ಹಂಗೆ ಅಂದ್ಕೊಂಡು, ಏನು ಅನ್ಸಲ್ವ ನಿಮಗೆ? ಬೈಕ ಸಾಯಿಲ್ರ ಎಟ್ಟು ಒಂದು ಬೋರು ಹೇಳಿ. ಈಗ ನೀವೇ ಯತ್ನೆ ಮಾಡಿ, ಒಂದು ನಮ್ಮ ಇಡೀ ಊರಿಗೆ ಒಬ್ಬನೇ ನಾನೀಗ ಮರ್ಕಸ್ ಮಾಡವ, ಹತ್ತು ಇಟ್ಟು ಅಂತ ಹತ್ಲಕ್ಕು ನಾನು ಅರುವ ಅಲ್ವಾ? ಬೈಕನ್ ಸಾಯ್ತಾರ, ನಾ ತಲೆ ಕೆಡ್ಸ್ಕೊಂಬೋದೇ ಇಲ್ಲ ಅವ್ರಿಗೆಲ್ಲ ಅಟ್ರ ಅವ್ರಿಗೆ. ಅಂದರೆ ಈ ಕಸಬನ್ನು ಇವಾಗ ಯಾರೂ ಕಲ್ತಿಲ್ಲ ಅಂತ ಹೇಳ್ತಿರೋದ ನೀವು? ಮತ್ತೆ ಮರ್ಕಸ್ ಮಾಡೋರು ಸುಮಾರು ಜನ ಹುಡುಗರು ರೆಡಿ ಆಗಿರ್ರ. ಶಿವರಾತ್ರಿಲಿ ದೀಪಾವಳಿ ಹಬ್ಬದಾಗೆಲ್ಲವ ಈ ಬೂರ್ಗಳು ಮಾಡೋ ಹುಡುಗರೆಲ್ಲ ಸಿಂಹಳ ಕನ್ಕಂತಿದ್ದಾರು. ತಾನು ಕಲ್ತು ಬಿಟ್ಟೆ ಮರ್ಕಸ್ ಬಂದ್ಕೊಂಡು ಮರಾಟ ಶುರು ಮಾಡಿ ಒಂದು ವಾರದಾಗ ಒಬ್ಬೊಬ್ಬರಿಗೆ ಎದಿ ಕಾಂಬುಡೆಲ್ಲ ತೊಡಿ ಕಾಂಬುಡೆಲ್ಲ ಎಲ್ಲ ಸೊಲ್ಕೊಂಬ ನೀನು ಮನಿಕೊಂಡ್ರು. ಅದ್ರಲ್ಲಿ ಎಲ್ಲರ ಕೈ ಆಗೋದಲ್ರ. ಊರಲ್ಲಿ ಸದ್ಯಕ್ಕೆ ಯಾರು ಇಲ್ಲ, ನೀವು ಒಬ್ಬರೇ ಮಾಡ್ತಿರೋದಂದ್ರೆ ತುಂಬ ದುಡಿತಿದ್ದೀರಾ ಅಂತ ಆಯ್ತು. ಹಾಗಾದ್ರೆ ಒಬ್ಬನೇ ಹೌಡ್ರ ಹಂಗಂತ ತಕೊಂಡು ಎಷ್ಟು ದುಡಿಲಕ್ಕ ಹೇಳಿ. ಒಂದು ಅಮ್ಮಮ್ಮ ಅಂದ್ರೆ ನಾವೆಲ್ಲವ ಪಕ್ಕಾ ಕಸುಬು ಮಾಡೋರು, ದಿನಕ್ಕೊಂದು 4 ಹಾಡಿ ಹೊಡ್ರೆ ಹೆಚ್ಚು ಕಣಿ. ಈಗೆಲ್ಲ ಅವರು ಇವರೆಲ್ಲ ಮಾಡ್ತಾರೀಗ, ಎಲ್ಲೆಲ್ಲೋ ಅಡ್ಡ ಪಿರ್ಕಿ ಹಾಕೊಂಡು ಆತಿಗೆ ಹಾರಿಸಿ ಮುದ್ದು ಹೊಡೆದು ಅದು ಬುಡಕ್ಕೆ ಬಿಟ್ಟದೆಯೋ ತಲೆಗೆ ಬಿಟ್ಟದೆಯೋ ಗೊತ್ತಿಲ್ಲ, 10-12 ಹಾಡು ಹೊಡಿಯೋರು ಅವ್ರೆ. ನಮ್ಮದೆಲ್ಲ ಕಣಿ ಕೆಲಸ ಒಟ್ರಾಸಿ ಮಾಡೋರಲ್ಲ ನಾವು. ಹೌದ್ರ ಈಗ ಮಳೆಗಾಲದಾಗ ಮದ್ದು ಹೊಡೋದೇ ಅಲ್ವಾ, ಬಾಕಿ ಎಂತ ಅಟ್ಟುಗಟ್ಟೆ ಮದ್ದು ಹೊಡೋದು ಇರ್ತಾರೆ ನಮ್ಗೆ. ಅದು ಈಗ ಹೇಳ್ರ ನಂಗೆ ಬೈತಾರೇನ್ರಿ ನೀವು? ಈಗೆಲ್ಲರೂ ನಂದು ಅದೆಂಥದ ಫೈಬರ್ ಡ್ಯೂಟಿ ಅಂತಕ್ಕಂತ ಅನ್ಕೊಂಡವ್ರೀರ. ಆಗೋಗುದೆಲ್ಲ ಎಷ್ಟು ದಿನ ಮಾಡೋರ ಮಾಡ್ಕೊಳ್ಳಿ. ನನ್ನ ಕೈಲು ಈಗೆಲ್ಲ ಹೆಚ್ಚು ಹತ್ತೋಕೆ ಆಗೋದಿಲ್ರ. ಮೊದಲು ನಂಗೆಲ್ಲ ಕೆಲಸ ಬಿಟ್ಟರೆ ಸಾಕು, ಸಂಜೆ ಆದ ಮನೆ ಜೀವ ಹೋಗ್ತಾಯ್ತದೆ. ಒಂದು ಹನಿ ಜೀವ ತಗೊಂಡೋಗಿ ಮನೆ ಕಂಡ್ರೆ ಸಾಕು ಮಂಗಾಯ್ತದೆ ಕಣೆ. ಈಗ ಮೊದಲ ಮನೆಯೆಲ್ಲ ಆಗೋದಿಲ್ರ ಕೆಲಸ. ಬಿಡಿ ರಾಮಣ್ಣ, ಎಲ್ಲರೂ ಜೀವಕ್ಕೆ ತಗೊಳ್ಳೋರೆ, ನೀವೇನೋ ಮೈಕೆ ನೋವು ಅಂತ ಸ್ವಲ್ಪ ಜಾಸ್ತಿ ತಗೊಂಡಿರ್ತೀರ ಅಷ್ಟೇ.